ಸ್ನೇಹಿತರ, ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತು. ಆದರೆ ಬೆಂಗಳೂರಿಗೆ ಈ ತರಹದ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ವಾ? ಇದರಿಂದ ಬೆಂಗಳೂರಿಗೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇರೋ ನಷ್ಟ ಎಷ್ಟು ಗೊತ್ತಾ? ಈ ನೀರಿನ ಅಭಾವಕ್ಕೆ ಈ ಸಲ ಕಡಿಮೆ ಮಳೆ ಆಗಿರೋದು ಅಷ್ಟೇ ಕಾರಣ ಅಲ್ಲ, ವರ್ಷಗಳಿಂದ ನಾವು ಈ ಪರಿಸರದ ಮೇಲೆ ಮಾಡಿರೋ ಅನಾಚಾರ ಕೂಡ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಲ್ಲಾಂದ್ರೆ ಮುಂದೊಂದು ದಿನ ನೀವು ಇದೇ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗುತ್ತೆ. ಬೆಂಗಳೂರಲ್ಲಿ ಒಟ್ಟು 1.5 ಕೋಟಿಗಿಂತ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಪ್ರತಿದಿನ 2600ರಿಂದ 2800 ಮಿಲಿಯನ್ ಲೀಟರ್ನಷ್ಟು ನೀರು ಬೇಕು. ಆದರೆ ಪ್ರತಿದಿನ 1500 ಮಿಲಿಯನ್ ಲೀಟರ್ನಷ್ಟು ನೀರು ಕಡಿಮೆ ಬೀಳ್ತಾ ಇದೆ. ಬೆಂಗಳೂರಲ್ಲಿ ನೀರಿಗೋಸ್ಕರ ಡಿಪೆಂಡ್ ಆಗಿರೋದು ಒಂದು ಗ್ರೌಂಡ್ ವಾಟರ್ ಅಥವಾ ಬೋರ್ವೆಲ್ನ ಮೇಲೆ, ಇನ್ನೊಂದು ತಾಯಿ ಕಾವೇರಮ್ಮನ ಮೇಲೆ. ಈ ಸಲ ಮಳೆ ಕಡಿಮೆ ಆಗಿರೋದ್ರಿಂದ ಕಾವೇರಮ್ಮ ಕೂಡ ಬತ್ತಿ ಹೋಗ್ತಿದ್ದಾಳೆ. ಇನ್ನು ಬೋರ್ವೆಲ್ ಬಗ್ಗೆ ಹೇಳೋದಾದ್ರೆ, ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗೆ ಬೆಂಗಳೂರಿನಲ್ಲಿರುವ ಅರ್ಧದಷ್ಟು ಅಂದ್ರೆ 3000ಕ್ಕಿಂತ ಅಧಿಕ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಸ್ವಲ್ಪ ಇಂಟ್ರೆಸ್ಟ್ನಿಂದ ಈ ಮಾತನ್ನ ಕೇಳಿ. ಕೆಂಪೇಗೌಡರು ಯಾವ ರೀತಿ ಬೆಂಗಳೂರಿನ ಕೆರೆಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ಕಟ್ಟಿದ್ರು ಅಂದ್ರೆ, ಯಾವ ಬೋರ್ವೆಲ್ಲೂ ಇಲ್ಲದ ಸಂಪೂರ್ಣ ಬೆಂಗಳೂರಿಗೆ ವರ್ಷ ಪೂರ್ತಿ ನೀರಿನ ಸರಬರಾಜು ಆಗ್ತಿತ್ತು. 1961ರಲ್ಲಿ ಬೆಂಗಳೂರಲ್ಲಿ ಒಟ್ಟು 263 ಕೆರೆಗಳಿದ್ವು. ಆದರೆ ಈಗ 2023-24ರಲ್ಲಿ ಕೇವಲ 81 ಕೆರೆಗಳಿವೆ. ಅದರಲ್ಲಿ 33 ಕೆರೆಗಳು ಮಾತ್ರ ಜೀವಂತವಾಗಿವೆ. ಇನ್ನುಳಿದ ಕೆರೆಗಳು BBMPಯ ಕಸದ ತೊಟ್ಟಿ, ಟೆಕ್ ಪಾರ್ಕ್ಗಳು, ಮಾಲ್ಗಳು, ಅಪಾರ್ಟ್ಮೆಂಟ್ಗಳು ನುಂಗಿ ಹಾಕಿವೆ. ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIScಯ ರಿಪೋರ್ಟ್ನ ಪ್ರಕಾರ 1970ರಲ್ಲಿ ಬೆಂಗಳೂರಿನಲ್ಲಿ ಟೋಟಲ್ 68% ಗ್ರೀನ್ ಕವರ್ ಇತ್ತು, ಅಂದರೆ ಗಿಡ ಮರಗಳು ಪರಿಸರ. ಆದರೆ ಈಗ ಕೇವಲ 3-4% ಗ್ರೀನ್ ಕವರ್ ಇದೆ. ಯೋಚನೆ ಮಾಡಿ. ಮತ್ತು ಅರ್ಧಕ್ಕಿಂತ ಹೆಚ್ಚಿನಷ್ಟು ಗ್ರೌಂಡ್ ವಾಟರ್ ಲೆವೆಲ್ ಡಿಕ್ರೀಸ್ ಆಗಿದೆ. ಕಳೆದ 40 ವರ್ಷಗಳಲ್ಲಿ 78%ನಷ್ಟು ವಾಟರ್ ಬಾಡೀಸ್ನ ಲಾಸ್ ಆಗಿದೆ. ನಮ್ಮ ಕಾಲದಲ್ಲಿ ಅಂದರೆ ಇವಾಗಲೇ ಇಷ್ಟೊಂದು ನಾವು ಪರಿಸರವನ್ನು ಹಾಳು ಮಾಡಿದ್ದೀವಿ. ಹಾಗಾದರೆ ಮುಂದಿನ ಪೀಳಿಗೆಯ ಕಥೆ ಏನು? ಕೋವಿಡ್ ಟೈಮಲ್ಲಿ ಯಾವ ರೀತಿ ಆಕ್ಸಿಜನ್ ಇಲ್ಲದೆ ಜನಗಳು ಸತ್ತು ಹೋದ್ರೋ, ಅದೇ ರೀತಿ ಮುಂದೊಂದು ದಿನ ನೀರಿಲ್ಲದೆ ಜನಗಳು ರಸ್ತೆಯಲ್ಲಿ ಸತ್ತು ಹೋದ್ರೂ ಆಶ್ಚರ್ಯವೇನಿಲ್ಲ. ಇದು ಒಂದು ಕಡೆ ಆದರೆ, ಬೆಂಗಳೂರಿಗೆ ಆಗ್ತಾ ಇರೋ ನಷ್ಟ ಇನ್ನೊಂದು ಕಡೆ. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಮುಂದಿನ ಫ್ಯೂಚರ್ ಅನ್ನ ಬದಲಿಸಬಲ್ಲ ಈ ಟೆಕ್ನಾಲಜಿಯ ರಿಸರ್ಚ್ ಸೆಂಟರ್ಗಳನ್ನ, ಘಟಕಗಳನ್ನ ಬೆಂಗಳೂರಲ್ಲಿ ಮತ್ತು ಇತರ ಕರ್ನಾಟಕದ ಭಾಗಗಳಲ್ಲಿ ಸ್ಥಾಪಿಸಲು ಹೂಡಿಕೆದಾರರು ಅಂದ್ರೆ ಇನ್ವೆಸ್ಟರ್ಸ್ ಮುಂದಾಗಿದ್ರು. ಆದರೆ ಈಗ ಈ ನೀರಿನ ಅಭಾವದಿಂದ ಬೇರೆ ಪ್ರದೇಶಗಳಲ್ಲಿ ಸ್ಥಾಪಿಸಲು ಚಿಂತಿಸುತ್ತಿದ್ದಾರೆ. ಇದರಿಂದ ಸಾವಿರಾರು ಕೋಟಿ ಕರ್ನಾಟಕಕ್ಕೆ ನಷ್ಟ ಆಗ್ತಾ ಇದೆ. ಹಾಗೆ ಇದರಿಂದ ಹೆಚ್ಚಾಗಬೇಕಿದ್ದ ಸಾವಿರಾರು ಉದ್ಯೋಗಾವಕಾಶಗಳು ಕೂಡ ಲಾಸ್ ಆಗ್ತಾ ಇದೆ. ಜೊತೆಗೆ ಸ್ಟಾರ್ಟ್ಅಪ್ಗಳು, ಬಿಸ್ನೆಸ್ಗಳು ಅವರ ಇನ್ವೆಸ್ಟ್ಮೆಂಟ್ ಬಗ್ಗೆ ರೀಥಿಂಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೇವಲ ನೀರಿನ ಅಭಾವ ಒಂದೇ ಅಲ್ಲ. ಹೆಚ್ಚು ಮಳೆಯಾದಾಗ ಬೆಂಗಳೂರಿನ ಮನೆಗಳು, ಅಂಡರ್ ಪಾಸ್ಗಳು, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿ ಹಾನಿಯಾಗುವುದರಿಂದ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ವರ್ಕ್ ಫ್ರಮ್ ಹೋಮ್ ತೆಗೆದುಕೊಳ್ಳುವುದು, ಲೀವ್ ಹಾಕುವುದು, ಇದರಿಂದ ಆ ಕಂಪನಿಗಳಿಗೆ ಲಾಸ್ ಆಗುವುದು ಕೂಡ ಕಾರಣವಾಗಿದೆ. ಇದು ಕೇವಲ ಬೆಂಗಳೂರಿನ ಒಂದು ಕಥೆಯಲ್ಲ. ನಾವು ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ಭಾರತದ ಪ್ರತಿಯೊಂದು ನಗರ, ಹಳ್ಳಿಗಳು ಇದೇ ಸಮಸ್ಯೆಗೆ ತುತ್ತಾಗಬೇಕಾಗುತ್ತದೆ. ಒಬ್ಬ ಭಾರತೀಯ ನಾಗರಿಕರಾಗಿ ನೀರನ್ನು ಉಳಿಸುವುದು, ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ.